ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದು ವಿಡಿಯೋದ ಮೂಲಕ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇಂದಿನ ವಾಕ್ಯವನ್ನು ನೋಡಿಕೊಳ್ಳೋಣ. ಎಫೆಸದವರ ಬರೆದ ಪತ್ರಿಕೆ 4:30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಪವಿತ್ರಾತ್ಮರನ್ನು ದುಃಖಿಸಬೇಡಿರಿ ಅಂದರೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 14, 16, 17ರಲ್ಲಿ ಯೇಸು ಸ್ವಾಮಿ ನಮಗೆ ಪವಿತ್ರಾತ್ಮರನ್ನು ಸಹಾಯಕರನ್ನಾಗಿ ಕೊಟ್ಟಿದ್ದಾರೆ. ಅವರು ಸದಾ ಸರ್ವದಾ ನಮ್ಮ ಒಳಗೆ ವಾಸ ಮಾಡುತ್ತಾನೆ, ನಮ್ಮ ಒಳಗೆ ಇರುತ್ತಾನೆ ಅಂತ ಅಲ್ಲಿ ದೇವರ ವಾಕ್ಯವನ್ನು ನಾವು ನೋಡಿದ್ದೇವೆ. ಅದೇ ಕೊರಿಂಥದವರ ಬರೆದ ಪತ್ರಿಕೆ 3:16ರಲ್ಲಿ ನಾವು ನೋಡಿದೆವು, ನೀವು ದೇವರ ಆಲಯವಾಗಿದ್ದೀರೆಂದು, ಪವಿತ್ರಾತ್ಮರು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೇ ಅಂತ ಸಂತ ಪೌಲರು ಕೇಳುತ್ತಾರೆ ಪ್ರಿಯರೇ. ಅದೇ ರೀತಿ 1 ಕೊರಿಂಥಿಯ 6:19ರಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮ ದೇಹವನ್ನು ಪವಿತ್ರಾತ್ಮರ ಆಲಯವಾಗಿ ಆರಿಸಿಕೊಂಡಿದ್ದಾರೆ. ನಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ ಅಂತ ಕೂಡ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಅದೇ ರೀತಿ ಎಫೆಸದವರ ಬರೆದ ಪತ್ರಿಕೆ 1:13ರಲ್ಲಿ ನಾವು ನೋಡಿದೆವು, ಯಾವಾಗ ನಾವು ಸತ್ಯದ ವಾಕ್ಯವನ್ನು ಕೇಳಿ ನಂಬುತ್ತೇವೋ ಅದೇ ಕ್ಷಣ ನಾವು ಪವಿತ್ರಾತ್ಮರ ಮುದ್ರೆಯನ್ನು ಹೊಂದಿಕೊಳ್ಳುತ್ತೇವೆ. ಪವಿತ್ರಾತ್ಮರು ಅದೇ ಕ್ಷಣ ನಮ್ಮ ಮೇಲೆ ಇಳಿದು ಬರುತ್ತಾರೆ ಅಂತ. ಅದೇ ಈಗ ನಾವು ದೇವರ ವಾಕ್ಯವನ್ನು ನೋಡಿಕೊಂಡಿದ್ದೇವೆ. ಎಫೆಸದವರ ಬರೆದ ಪತ್ರಿಕೆ 4:30ರಲ್ಲಿ ದೇವರ ಪವಿತ್ರಾತ್ಮರನ್ನು ದುಃಖಪಡಿಸಬೇಡಿರಿ. ದೇವರ ಪವಿತ್ರಾತ್ಮರಿಗೆ ಯಾವಾಗ ದುಃಖ ಆಗುತ್ತದೆ ಅಂದರೆ ನಾವು ದೇವರ ಆಜ್ಞೆಯನ್ನು ಮೀರಿ ನಡೆಯುತ್ತೇವೆ, ಪಾಪ ಮಾಡುತ್ತೇವೆ, ಆವಾಗ ಪವಿತ್ರಾತ್ಮರಿಗೆ ದುಃಖ ಆಗುತ್ತೆ ಪ್ರಿಯರೇ. 31ನೇ ವಚನ ಹೇಳುತ್ತೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಅಂತ. ಹೌದು ಪ್ರಿಯರೇ, ಇವೆಲ್ಲ ಪಾಪಗಳಾಗಿವೆ. ಅದೇ 4:25ರಲ್ಲಿ ನಾವು ನೋಡಿದಾಗ, ಸುಳ್ಳಾಡುವುದನ್ನು ಬಿಟ್ಟು ಸತ್ಯವನ್ನೇ ಆಡಿರಿ ಅಂತ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. 26ರಲ್ಲಿ ನಾವು ನೋಡಿದರೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಅಂತ ಹೇಳುತ್ತೆ. 29ನೇ ವಚನದಲ್ಲಿ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಅಂತ ಹೇಳುತ್ತದೆ. ಇವೆಲ್ಲವೂ ಕೂಡ ಪಾಪಗಳಾಗಿವೆ ಪ್ರಿಯರೇ. ಇವೆಲ್ಲ ನಾವು ಶಾರೀರಿಕವಾದ ಪಾಪಗಳನ್ನು ಮಾಡುವಾಗ ದೇವರು ನಮಗೆ ಕೊಟ್ಟಂಥ ಪವಿತ್ರಾತ್ಮರಿಗೆ ದುಃಖವಾಗುತ್ತೆ ಪ್ರಿಯರೇ. ಯಾಕಂದರೆ ಈ ಪವಿತ್ರಾತ್ಮರು ನಮ್ಮ ಒಳಗೆ ವಾಸ ಮಾಡುತ್ತಾರೆ, ನಮ್ಮ ಒಳಗೆ ಅವರು ಇರುತ್ತಾರೆ. ಅದಕ್ಕೋಸ್ಕರ ಪ್ರೀತಿಯ ದೇವರ ಮಕ್ಕಳೇ, ನಾವು ಪಾಪ ಮಾಡಿ ದೇವರ ಆತ್ಮನನ್ನು ದುಃಖಪಡಿಸಬಾರದು ಪ್ರಿಯರೇ. ಪ್ರೀತಿಯ ದೇವರ ಮಕ್ಕಳೇ, ಇವೆಲ್ಲ ವಾಕ್ಯಗಳನ್ನು ಪದೇ ಪದೇ ನೀವು ಓದಿಕೊಂಡಿರಿ. ವಾಕ್ಯವನ್ನು ಓದಿಕೊಳ್ಳುವಾಗ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುವನು. ಪ್ರೀತಿಯ ದೇವರ ಮಕ್ಕಳೇ, ಅದೇ ರೀತಿ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಅಂತ ಈ ಎಲ್ಲ ವಾಕ್ಯಗಳಲ್ಲಿ ಇವೆಲ್ಲ ವಾಕ್ಯಗಳನ್ನು ನಾವು ನಂಬಿಕೊಳ್ಳಬೇಕಾಗಿದೆ. ಯಾಕಂದರೆ ಇವೆಲ್ಲ ಸತ್ಯ ವಾಕ್ಯಗಳು ಬೈಬಲಲ್ಲಿ ಬರೆಯಲ್ಪಟ್ಟಿವೆ ಪ್ರಿಯರೇ. ಇದಲ್ಲದೆ ಸಭೆಗಳ ಮಧ್ಯದಲ್ಲಿ ಪವಿತ್ರಾತ್ಮರು ಇಳಿದು ಬರುತ್ತಾರೆ, ಪವಿತ್ರಾತ್ಮರು ನಮ್ಮನ್ನು ಮುಟ್ಟುತ್ತಾರೆ. ಸ್ತುತಿಯ ಆರಾಧನೆಯಲ್ಲಿ ಪವಿತ್ರಾತ್ಮರು ಚಲಿಸುತ್ತಾರೆ. ಪವಿತ್ರಾತ್ಮರ ಬೆಂಕಿ ಇಳಿದು ಬರ್ತಾ ಇದೆ, ನಿಮ್ಮನ್ನು ಸ್ಪರ್ಶಿಸುತ್ತಾ ಇದೆ.
ಪವಿತ್ರಾತ್ಮರು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ಅಂತ ಈ ತಪ್ಪು ಯಾರು ಕಲಿಸಿಕೊಡುತ್ತಾರೋ ಆ ಮಾತುಗಳನ್ನು ನಾವು ಕೇಳಬಾರದು ಪ್ರಿಯರೇ. ಇವೆಲ್ಲ ತಪ್ಪು ಕಲ್ಪನೆಗಳಾಗಿವೆ. ಈ ಥರ ಬೈಬಲಲ್ಲೂ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮರು ಬರ್ತಾಯಿದ್ರು, ತಮ್ಮ ಕಾರ್ಯಗಳನ್ನು ಮುಗಿಸಿ ಮರಳಿ ಹೋಗ್ತಾಯಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಮಗೆ ವಾಗ್ದಾನ ಕೊಟ್ಟು ಪವಿತ್ರಾತ್ಮರನ್ನು ಸದಾ ಸರ್ವದಾ ಸದಾಕಾಲ ನಮ್ಮೊಳಗೆ ವಾಸ ಮಾಡುವುದಕ್ಕೆ ಕೊಡಲ್ಪಟ್ಟಿದ್ದಾರೆ. ನಮ್ಮ ತೀರ್ಪಿನ ದಿನ ಆಗುವವರೆಗೂ, ನಮ್ಮ ವಿಮೋಚನೆ ಆಗುವವರೆಗೂ ಪವಿತ್ರಾತ್ಮರು ನಮ್ಮ ಸಂಗಡನೇ ಇರುತ್ತಾರೆ. ಪವಿತ್ರಾತ್ಮರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಸದಾ ನಮ್ಮ ಒಳಗೆ ವಾಸ ಮಾಡುತ್ತಾರೆ ಪ್ರಿಯರೇ. ಈ ಎಲ್ಲ ವಾಕ್ಯಗಳನ್ನು ನೀವು ಓದಿಕೊಳ್ಳಿರಿ. ಪವಿತ್ರಾತ್ಮರು ಬಂದ ಮೇಲೆ ಜೋರು ಚಪ್ಪಾಳೆ ತಟ್ಟುವುದು ಆಗಲಿ, ಅಳುವುದು ಆಗಲಿ, ಚೀರಾಡುವುದು ಆಗಲಿ, ಮತ್ತು ಏನೇನೋ ತಪ್ಪು ಕಲ್ಪನೆಗಳನ್ನು ಎಷ್ಟೋ ಸಭೆಗಳಲ್ಲಿ ಕಲಿಸಿಕೊಡುತ್ತಾರೆ ಪ್ರಿಯರೇ. ಈ ಥರ ಬೈಬಲಲ್ಲಿ ಎಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ. ಪಂಚಶತಮಾನದ ದಿನದಂದು ಪವಿತ್ರಾತ್ಮರು ಯೇಸುವಿನ ಶಿಷ್ಯರ ಮೇಲೆ ಇಳಿದು ಬಂದರು ಅಂತ ನಾವು ಅಪೊಸ್ತಲ ಕೃತ್ಯ 2ರಲ್ಲಿ ಓದುತ್ತೇವೆ. ಅದು ಒಂದು ಟೈಮ್ ಪ್ರಿಯರೇ. ಯಾವಾಗ ಪವಿತ್ರಾತ್ಮರು ಮೊದಲು ಪಂಚಶತಮಾನದ ಹಬ್ಬದ ದಿನದಂದು ಇಳಿದು ಬಂದರೋ ಅಂದಿನಿಂದ ಯೇಸು ಸ್ವಾಮಿಯನ್ನು ಯಾರು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೆ